ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತಿಲ್ಲಿ ಒಗ್ಗರಣೆ ಮಂಡಕ್ಕಿ ಮಾಡ್ತಾಯಿದ್ದೀನಿ. ನೀವು ಹೇಗೆ ಮಾಡ್ತೀರೋ ಗೊತ್ತಿಲ್ಲ. ನಾನು ಇದಕ್ಕೊಂದು ಮ್ಯಾಜಿಕ್ ಪೌಡ್ರ್ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರೋದೆ, ಬಟ್ ನಾವು ಹಾಕಿರಲ್ಲ. 1 ಬೌಲಷ್ಟು ಕಡಲೆಪುರಿ ಮಂಡಕ್ಕಿ ಏನಂತೀರ ತೊಗೊಂಡಿದ್ದೀನಿ. ಇದಕ್ಕೆ ಕರಿಬೇವು, ಹುರುಗಡ್ಲೆ, ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ, ಅದು ಕಾಣಿಸ್ತಿಲ್ಲ, ಕಡಲೆಕಾಯಿ ಬೀಜ ಮತ್ತು ಒಣಗಿಸಿದ್ದು ಹಸಿಮೆಣಸಿನ್ಕಾಯಿ ಒಣಗಿಸಿದ್ದು ಅದರದ್ದು ಪುಡಿ, ಅರಿಶಿನ ಮತ್ತು ಮ್ಯಾಗಿ ಮಸಾಲ. ಇದಕ್ಕೆ ತೋರಿಸೋದು ಮರ್ತಿದ್ದೀನಿ, ಉಪ್ಪು ಮತ್ತು ಸಕ್ಕರೆ ತೋರಿಸಿಲ್ಲ. ದಪ್ಪ ತೆಳೆದ ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು 3 ಸೌಟು ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಮೊದಲು ಕಡಲೆಕಾಯಿ ಬೀಜ, ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಬೇರೆ ಏನೂ ಹಾಕಲ್ಲ, ಉದ್ದಿನಬೇಳೆ, ಕಡಲೆಬೇಳೆ ಏನೂ ಹಾಕಲ್ಲ ನಾನು. ನೀವು ಬೇಕಿದ್ದರೆ ಹಾಕ್ಕೋಬೋದು. ನಂತರ ಕರಿಬೇವು ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಅದಕ್ಕೆ ಅರಿಶಿನ ಮತ್ತು ಹುರುಗಡ್ಲೆ, ಖಾರ ಪುಡಿ, ನೀವು ಖಾರದ ಪುಡಿ ಹಾಕ್ಕೋಬೋದು. ನಾನು ಹಸಿಮೆಣಸನ್ನು ಒಣಗಿಸಿ ಅದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಸ್ಟವ್ ಆನ್ನಲ್ಲಿದ್ದಾಗ ಹಾಕಿದ್ರೆ ಘಾಟ್ ಆಗುತ್ತೆ, ಕತ್ತೋದಂಗೆ ಆಗುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡಿ ಹಾಕಬೇಕು. ಧನಿಯಾ ಎಲ್ಲ ಒಂದೊಂದಾಗಿ ಹಾಕಬೇಕು. ಆ ಬಾಣಲಿ ಶಾಖಕ್ಕೇ ಅದು ರೋಸ್ಟ್ ಆದಂಗೆ ಇರುತ್ತೆ, ಸಾಕಾಗುತ್ತೆ. ಈಗ ಕಡಲೆಪುರಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಸಕ್ಕರೆ. ಈಗ ಮ್ಯಾಗಿ ಮಸಾಲ ಪೌಡ್ರ್ ಹಾಕಬೇಕು. ಮೊದಲು ಹಾಕಬಾರ್ದು, ಬಿಸಿ ಇದ್ದಂತೆಯೇ ಹಾಕಬಾರ್ದು. ಹಾಕಿ 2 ಸೌಟು ತಗೊಂಡು ಸಿಮ್ಮಲ್ಲಿ ಚೆನ್ನಾಗಿ ಕಲಿಸ್ಬೇಕು. ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರಾ, ಒಗ್ಗರಣೆ ಮಂಡಕ್ಕಿ ಅಥವಾ ಒಗ್ಗರಣೆ ಕಡಲೆಪುರಿ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ದಿನ ಇಟ್ಟರೂ ಕ್ರಿಸ್ಪಿಯಾಗೇ ಇರುತ್ತೆ, ಮೆತ್ತಗಾಗಲ್ಲ. ಎಲ್ಲ ಒಂದಕ್ಕೊಂದು ಬೆರೆಯೋ ಥರ ಮಿಕ್ಸ್ ಮಾಡಬೇಕು. ತಣ್ಣಗಾದ ಮೇಲೆ ಒಂದು ಗಾಳಿ ಆಡದಿರೋ ಡಬ್ಬದಲ್ಲಿ ತುಂಬಿಸಿ ಇಟ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಒಗ್ಗರಣೆ ಕಡಲೆಪುರಿ ಹೇಗೆ ಮಾಡಿದ್ದು ಅಂತ. ನೀವು ಒಮ್ಮೆ ಈ ಥರ ಮಾಡಿ ನೋಡಿ. ಈ ಧನಿಯಾ ಪುಡಿ ಮತ್ತು ಮ್ಯಾಗಿ ಮಸಾಲ ಇದು ನಮಗೆ ಒಂದು ರುಚಿ ಕೊಡುತ್ತೆ. ನೀವು ಕೇಳ್ಬೋದು ಹಿಂಗೆ ಹಾಕಿಲ್ಲ ಅಂತ. ಮ್ಯಾಗಿ ಮಸಾಲ ಹಾಕಿರೋದ್ರಿಂದ ನಾನು ಹಿಂಗೆ ಹಾಕಿಲ್ಲ. ಈ ಥರದ್ದೆಲ್ಲ ಟಿಪ್ಸ್ಗಳು ನನಗೆ ಅಮ್ಮ ಹೇಳಿಕೊಟ್ಟಿರೋದು. ಇವತ್ತು ಅಮ್ಮ ಇಲ್ಲ ಅಂದ್ರೂ ಅಮ್ಮನ ನೆನಪಿಗೆ ನನಗೆ ಈ ಥರದ್ದೆಲ್ಲ ಮಾಡಿದಾಗ ಹೌದು ಇದು ಅಮ್ಮ ಮಾಡ್ತಾಯಿದ್ರು ಅಂತ ಹೇಳಿ ನಾನು ನೆನೆಸ್ಕೊಂಡು ಮಾಡ್ತೀನಿ. ಹಾಗೆ ಇದು ಒಂದು ನಮ್ಮ ಫ್ರೆಂಡ್ದು ಮನೆಯ ಅಂಗಳದಲ್ಲಿ ಮಾಡಿದಂಥ ಕೈತೋಟ. ನಾನು ಇದನ್ನು ಸ್ವಲ್ಪ ಸ್ಪೀಡಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಗಿಡಗಳು ಎಷ್ಟು ಗಿಡಗಳು ಹಾಕಿದ್ದಾರೆ ಅಂದರೆ ಅವರ ಗಿಡಗಳ ಪ್ರೀತಿಗೆ ಒಂದು ನಮಸ್ಕಾರ ಹೇಳಲೇಬೇಕು ನಾನು. ಇದು ಬಿಲ್ಲಿ ಗುಲಾಬಿ ಅಂತ ಪುಟ್ಟ ಪುಟ್ಟ ಹೂವದು. ವೆರೈಟಿ ಹೂವು ನೋಡಬೇಕು ಅಂದರೆ ಇಲ್ಲಿ ಬರಬೇಕು.
ಒಂದು ಡೇರೆ ಹೂ ಥರ ಕಾಣಿಸುತ್ತೆ, ಡೇಲಿಯಾ ಅಂತಾರಲ್ಲ ಹಾಗೆ. ಆದರೆ ಅದು ಡೇರೆ ಅಲ್ಲ, ಒಂದು ಕುಸುಮ ಥರ ಹೂ ಅದು. ನಾನು ಅದನ್ನು ಸರಿಯಾಗಿ ತೋರಿಸಿಲ್ಲ. ಇದೇ ಹೂವು ಅದು. ತುಂಬ ಚೆನ್ನಾಗಿದೆ. ಒಂದೊಂದು ಹೂವು ಈ ಬಣ್ಣಗಳನ್ನ ಕೊಟ್ಟವ್ರು ಯಾರು, ಅದಕ್ಕೆ ಪರಿಮಳ ಇಟ್ಟವ್ರು ಯಾರು ಅನ್ನೋ ಥರ ಬಣ್ಣ. ಇದಂತೂ ನಮ್ಮ ಮನೆಗೆ ಬನ್ನಿ ಅನ್ನೋ ಥರ, ಸ್ವಾಗತ ಮಾಡುತ್ತೆ ಅನ್ನೋ ಥರ ಇದೆ. ಇದಾಗಿತ್ತು ವೀಕ್ಷಕರೇ ಇವತ್ತಿನ ನನ್ನ ಸಣ್ಣ ವಿಡಿಯೋ. ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.